ಸ್ನೇಹಿತರೆ, ಈ ವಿಡಿಯೋ ಮಾಡ್ತಿರುವಂತಹ ಉದ್ದೇಶ ಏನು ಅಂತ ಹೇಳಿದರೆ, ನಿನ್ನೆ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಹೋಗಿದ್ದೆ. ಮಾನಸ ಗಂಗೋತ್ರಿಯ ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಪ್ರೊಫೆಸರ್ ವೆಂಕಟರಾಮಯ್ಯ, ನಮಗೆಲ್ಲ ಗೊತ್ತಿರೋ ಹಾಗೆ ರಿಟೈರ್ಡ್ ವೈಸ್ ಚಾನ್ಸಲರ್ ಫಿಸಿಕ್ಸ್ನವ್ರದ್ದು, ಅವರು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಫಾದರ್ ಆ್ಯಂಡ್ ಸನ್ ಡಿಯೋ ನೊಬೆಲ್ ಪ್ರೈಸ್ ವಿನ್ನರ್ಸ್, ನೊಬೆಲ್ ಪ್ರಶಸ್ತಿ ಪಡೆದ ಅಪ್ಪ ಮತ್ತು ಮಗ ಎನ್ನುವಂತಹ ಒಂದು ಕೃತಿಯನ್ನು ಕನ್ನಡದಲ್ಲಿ ಹೊರತಂದಿದ್ದಾರೆ. ಅದರ ಬಿಡುಗಡೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಅವರು ಮತ್ತು ಹಿಂದೆ ರೀಜನಲ್ ಕಾಲೇಜಲ್ಲಿ ಮತ್ತು ಆಯುಷಲ್ಲಿ ಇದ್ದಂತಹ ಭೌತ ವಿಜ್ಞಾನಿಗಳು ಎಲ್ಲರೂ ಕೂಡ ಅಲ್ಲಿ ಬಂದಿದ್ದರು. ಪ್ರೊಫೆಸರ್ ರಾಮೇಗೌಡರು ಕೂಡ ಅಲ್ಲಿ ಇದ್ದರು. ನನಗೆ ಅನಿಸಿದ್ದು ಏನು ಅಂತ ಹೇಳಿದ್ರೆ, ಎಂತಹ ಅದ್ಭುತ ಇದು! ಯಾವ ಆಧಾರದ ಮೇಲೆ ಈ ತಂದೆ ಮತ್ತು ಮಕ್ಕಳು ನೊಬೆಲ್ ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು? ಅದರಲ್ಲಿ ಜೀನ್ನ ಪ್ರಮಾಣ ಏನಾದರೂ ಇದೆಯಾ? ಅಲ್ಲಿ ವೆಂಕಟರಾಮಯ್ಯನವರು ಹೇಳೋರ ಪ್ರಕಾರ ಏನಂತ ಹೇಳಿದ್ರೆ, ಅಲ್ಲಿರುವಂತಹ ಎನ್ವೈರ್ನ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್, ದಿ ಫ್ಯಾಮಿಲಿ ಎನ್ವೈರ್ನ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರ ತಂದೆ ಮತ್ತು ತಾಯಿಗಳು ಇದ್ದರು, ಅವರ ಬೆಂಬಲ ಇತ್ತು. ಅವರಲ್ಲಿ ಯಾರೂ ಕೂಡ ನೊಬೆಲ್ ಪ್ರಶಸ್ತಿ ಪಡೆದಿರುವಂಥವರು ಡೈವರ್ಸ್ ಆಗಿರುವಂಥದ್ದಾಗಲಿ ಅಂಥ ಯಾವುದೇ ಸನ್ನಿವೇಶಗಳು ಕೂಡ ಅಲ್ಲಿ ಇರಲಿಲ್ಲ. ಹೀಗಾಗಿ ಸಾಮಾಜಿಕ ಹಿನ್ನೆಲೆಯಲ್ಲಿ ಆ ಬುದ್ಧಿವಂತಿಕೆ ಬಂದಿದೆ ಎನ್ನುವಂಥ ವಿಷಯವನ್ನು ಅವರು ಹೇಳ್ತಾ ಇದ್ದರು. ಅದೇನೇ ಇರಲಿ, ಇದು ವಿಡಿಯೋ ಮಾಡಿದಂಥ ಉದ್ದೇಶ ನಿಮಗೆ ಒಂದೆರಡು ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೋಸ್ಕರವಾಗಿ, ಯಾರ್ಯಾರು ತಂದೆ ಮತ್ತು ಮಕ್ಕಳು ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎನ್ನುವಂತಹ ಮಾಹಿತಿ. ಒಂದನೇದಾಗಿ ಆರ್ಥರ್ ಕಾರ್ನ್ಬರ್ಗ್ ಅಂತ ಮೆಡಿಸಿನ್ನಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದರು. ಆಮೇಲೆ ಅವ್ರ ಮಗ ರೋಜರ್ ಡಿ ಕಾರ್ನ್ಬರ್ಗ್ ಅನ್ನೋರು ಕೆಮಿಸ್ಟ್ರಿನಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದರು. ಮತ್ತು ಈಗ ಕಾರ್ನ್ಬರ್ಗ್ ಮತ್ತು ರೋಜರ್ ಡಿ ಕಾರ್ನ್ಬರ್ಗ್ ಇವರಿಬ್ಬರು ಅಪ್ಪ ಮತ್ತು ಮಕ್ಕಳು ನೊಬೆಲ್ ಪ್ರಶಸ್ತಿ ಪಡೆದವರು. ಎರಡನೇದಾಗಿ ಮೇರಿ ಸ್ಕಡೋಸ್ಕಿ ಅನ್ನೋರು ಫಿಸಿಕ್ಸ್ಗೆ ನೊಬೆಲ್ ಪ್ರಶಸ್ತಿ ಪಡೆದರು. ಮತ್ತು ಪೇರಿ ಕ್ಯೂರಿ ಅನ್ನೋರು ಕೂಡ ಫಿಸಿಕ್ಸ್ಗೆ ಪ್ರಶಸ್ತಿಯನ್ನು ಪಡೆದರು. ಸೊ ಹೀಗಾಗಿ ಈ ಎರಡು ಉದಾಹರಣೆಗಳ ಜೊತೆಗೆ ಇನ್ನೊಂದು ವಿಲಿಯಂ ಬ್ರಾಗ್ ಎನ್ನುವರು ಫಿಸಿಕ್ಸ್ಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ಮಗ ಲಾರೆನ್ಸ್ ಬ್ರಾಗ್ ಎನ್ನುವರು ಕೂಡ ಫಿಸಿಕ್ಸ್ಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ನಾಲ್ಕನೆಯದಾಗಿ ಮುಖ್ಯವಾಗಿ ನೈಲ್ಸ್ ಬೋಹರ್ ಫಿಸಿಕ್ಸ್ಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದರೆ, ಆನೆ ಎನ್ ಬೋಹರ್ ರವರು ಫಿಸಿಕ್ಸ್ಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಐದನೇದಾಗಿ ಯೂಲರ್ ಚೆಪ್ಲಿನ್ ರವರು ಕೆಮಿಸ್ಟ್ರಿಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದರೆ, ವುಲ್ಫ್ ವಾನ್ ಯೂಲರ್ ಮೆಡಿಸಿನ್ಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದೇ ರೀತಿ ಆರನೇದಾಗಿ ಮನ್ನೆ ಸೈಭಾನ್ ಫಿಸಿಕ್ಸ್ಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದರೆ, ಕೈ ಮನ್ನೆ ಸೈಭಾನ್ ರವರು ಕೂಡ ಫಿಸಿಕ್ಸ್ಗೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಏಳನೇದಾಗಿ ಜೆ ಥಾಮ್ಸನ್ ರವರು ಫಿಸಿಕ್ಸ್ಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದರೆ, ಜಾರ್ಜ್ ಕ್ಯಾಜೆಟ್ ಥಾಮ್ಸನ್ ಫಿಸಿಕ್ಸ್ಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹೀಗಾಗಿ ಈ ನೊಬೆಲ್ ಪ್ರಶಸ್ತಿ ಪಡೆದಿರುವಂತಹ ಕುಟುಂಬಗಳ ವಿಷಯವನ್ನು ಗಮನಿಸಿದಾಗ 7 ಜನ ತಂದೆ ಮತ್ತು ಮಕ್ಕಳು ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಇದು ಒಂದೇ ವರ್ಷದಲ್ಲಿ ಅಲ್ಲದೆ ಇರಬಹುದು, ಬೇರೆ ಬೇರೆ ವರ್ಷಗಳಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಅವ್ರು ಪಡೆದಿರ್ತಾರೆ. ಅದೇ ರೀತಿಯಲ್ಲಿ ನಮಗೆ ಗೊತ್ತಿರುವಂತೆ ನಮ್ಮ ಭಾರತದ ಸಿ ವಿ ರಾಮನ್ ರವರು ಮತ್ತು ಅವರ ನೆಫ್ಯೂ ಚಂದ್ರಶೇಖರ್ ರವರು, ಅವರಿಬ್ಬರು ಕೂಡ ರಿಲೇಟೆಡ್, ಅವರು ಕೂಡ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ಹಾಗೆ ನಮ್ಮ ಎಕನಾಮಿಕ್ಸಲ್ಲೂ ಕೂಡ ಅಭಿಜಿತ್ ಬ್ಯಾನರ್ಜಿ ಎನ್ನುವರು ಭಾರತದವರು, ಮತ್ತು ಫ್ರಾನ್ಸ್ನ ಎಸ್ತರ್ ಡಫ್ಲೋ ಎನ್ನುವರು, ಅವರು ಗಂಡ ಮತ್ತು ಹೆಂಡತಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದರು. ಅದೇ ರೀತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಗನ್ನಾರ್ ಮಿರ್ಡಾಲ್ ಮತ್ತು ಆಲ್ವಾ ಮಿರ್ಡಾಲ್ ಇವರು ಕೂಡ ಗಂಡ ಮತ್ತು ಹೆಂಡತಿ, ಇವರು ಕೂಡ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡರು. ಹೀಗೆ ಈ ನೊಬೆಲ್ ಪ್ರಶಸ್ತಿ ಪಡೆದವರ ಕುಟುಂಬದ ಸಂಖ್ಯೆಯನ್ನು ತೆಗೆದುಕೊಂಡಾಗ ತುಂಬ ದೊಡ್ಡದು ಸಂಖ್ಯೆ ಇರಬಹುದು. ಒಟ್ಟಿಗೆ ಇದುವರೆಗೆ ನೊಬೆಲ್ ಪ್ರಶಸ್ತಿ ಪಡೆದಿರುವಂಥವರ ಸಂಖ್ಯೆ ಸುಮಾರು 1900ಕ್ಕೂ ಹೆಚ್ಚಿದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಆಶ್ಚರ್ಯ ಅಂತ ಹೇಳಿದ್ರೆ, ಈ ಫಿಸಿಕ್ಸ್ನಲ್ಲಿ ತಂದೆ ಮತ್ತು ಮಕ್ಕಳು ಅವರು ಪಡೆದಿರುವಂಥ ನೊಬೆಲ್ ಪ್ರಶಸ್ತಿ ನೋಡಿ, ಮೇರಿ ಸ್ಕಡೋಸ್ಕಿ ಮತ್ತು ಪೇರಿ ಕ್ಯೂರಿ ಅವರಿಬ್ಬರು ಫಿಸಿಕ್ಸು, ವಿಲಿಯಂ ಬ್ರಾಗ್ ಮತ್ತು ಲಾರೆನ್ಸ್ ಬ್ರಾಗ್ ಇಬ್ಬರು ಫಿಸಿಕ್ಸು, ನೈಲ್ಸ್ ಬೋಹರ್ ಮತ್ತು ಆನೆ ಎನ್ ಬೋಹರ್ ಇವರು ಕೂಡ ಫಿಸಿಕ್ಸು, ಮನ್ನೆ ಸೈಭಾನ್ ಇವರು ಫಿಸಿಕ್ಸು, ಕೈ ಮನ್ನೆ ಸೌಭಾನ್ ಇವರು ಕೂಡ ಫಿಸಿಕ್ಸು. ಇದು ಹೇಗೆ? ಅದರ ಬಗ್ಗೆ ಬಹಳ ವಿಷಯವಾಗಿ ಎಲ್ಲರೂ ಕೂಡ ಚಿಂತನೆ ಮಾಡುವಂಥ ಅಗತ್ಯವಿದೆ ಅಂತ ಹೇಳ್ತಾ, ನಾನು ಮೊನ್ನೆ ಅಟೆಂಡ್ ಮಾಡಿದಂತಹ ಈ ಒಂದು ಪುಸ್ತಕ ಬಿಡುಗಡೆಯ ಕೆಲವು ತುಣುಕುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಮಸ್ಕಾರ. ललितकलामयि ज्ञानविभामयि वीणा पुस्तकधारिणी, ललितकलामयि ज्ञानविभामयि
ವೀಣಾಮಯ್ಯ ಇವರ ಪುಸ್ತಕ ನೋಬೆಲ್ ಪಾರಿತೋಷಿಕ ಪುರಸ್ಕೃತ ತಂದೆ ಮಕ್ಕಳ ಜೋಡಿಗಳು ಈ ಪ್ರದರ್ಶಿಗೆ ಈ ಸಮಾಜ ಭಾಗವಹಿಸಿದ ಮೊದಲು ನಮ್ಮನ್ನೆಲ್ಲ ಮತ್ತೆ ವ್ಯಕ್ತಿತ್ವವನ್ನು ಸ್ವಾಗತ ಮಾಡಬೇಕು. ಅದು ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇರಿ ಪುಸ್ತಕಕ್ಕೂ ಹುತಾತ್ಮರಾಗಲು ರೀಜನಲ್ ಇನ್ಸ್ಟಿಟ್ಯೂಟ್ ಇವರು ವಿಶ್ರಾಂತ ಕುಲಪತಿಗಳು ನಮ್ಮ ಕನ್ನಡ ವಿಶ್ವವಿದ್ಯಾಲಯ ನಮ್ಮ ವೆಂಕಟರಾಮಯ್ಯವರ ಸ್ವಾಗತ ಕೋರ್ತೀನಿ. ಮುಖ್ಯವಾಗಿ ನಮ್ಮ ಹಿರಿಯಣ್ಣರು ಅನೇಕ ಜನ ಬಂದಿದ್ದಾರೆ. ಅವೆಲ್ಲ ಹೆಚ್ಚು ಹೆಸರು ಹೇಳೋಕ್ಕಾಗೋದಿಲ್ಲ. ಪ್ರಾರ್ಥನೆ. ಇವತ್ತು ನಾನು ಫ್ರೆಂಡ್, ಕ್ಲಾಸ್ಮೇಟ್ ಆ್ಯಂಡ್ colleague, and I have known him since 19 ಪ್ರೊಫೆಸರ್ ಪಿ ವೆಂಕಟರಾಮನ್ ಅವರು ರಚಿಸಿರುವ ನೋಬೆಲ್ ಪಾರಿತೋಷಕ ಪುರಸ್ಕೃತ ತಂದೆ ಮಕ್ಕಳ ಜೋಡಿಗಳ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಪರಿಚಯ ಇದ್ದಾರೆ ಅಂತ ನನಗೆ ಗೊತ್ತಿರದಿತ್ತು. ಓದಿ ಕನ್ನಡದ ಬರೆಯೋದು ಇನ್ನೂ ಕಷ್ಟದ ಕೆಲಸ. ಕನ್ನಡದ ಕವಿಗಳು ಸ್ವಲ್ಪ ವಿಜ್ಞಾನದ ಬಗ್ಗೆ ಬರೆದಿದ್ದಾರೆ. ಅದಕ್ಕೆ ರವಿಕರ್ಣದ ಕವಿಕಂಡ ಅಂತ ಅವ್ರು ಹೇಳ್ಬಿಟ್ರು. ಬಟ್ ವಿಜ್ಞಾನಿಗಳು ಹಂಗೆ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ನಾವು ಅದನ್ನ ಸ್ವಲ್ಪ ವಿಶ್ಲೇಷಣೆ ಮಾಡಲೇಬೇಕು. ನೋಬೆಲ್ ಪಾರಿತೋಷಕ ತಗೊಳ್ಳೋದು ಭಾರಿ ಕಟ್ಟದ ಕೆಲಸ. ಆದರೆ ನನಗೆ ಒಂದು ಭಾಗ್ಯ ಸಿಕ್ಕಿತ್ತಂದ್ರೆ 2 ನೋಬೆಲ್ ಪಾರಿತೋಷಕರ ಜೊತೆ ಕೆಲಸ ಮಾಡಿದ್ದೇನೆ. ಒಬ್ಬರು ತನಕ ಅಂತಂದ್ಬಿಟ್ಟು ಜಪಾನಲ್ಲಿ ನಮ್ಮ ಪಕ್ಕದ ಲ್ಯಾಬಲ್ಲೇ ಇದ್ರು. ಸಿಂಪಲ್ ಅಂದ್ರೆ ಸಿಂಧಿ ರಾಮಕೃಷ್ಣ ಲ್ಯಾಬಲ್ಲಿ ನಾನು 1 ತಿಂಗಳು ಕೆಲಸ ಮಾಡಿದ್ದೆ. ವೆಂಕಿ ರಾಮಕೃಷ್ಣ ಅವರು 2007 ನನ್ನ ಜೊತೆ ಕೆಲಸ ಮಾಡಿದ್ದೆ. ಆ ಲೆವೆಲ್ ರೀಚ್ ಆಚೆ ಹೋಗ್ಬಿಟ್ಟಿರ್ತಾರೆ. ನೋಡ್ತಾ ಇದ್ದೀವಿ ನಮ್ಮಲ್ಲಿ ಪಾಲಿಟಿಕ್ಸ್ ತಂದೆ ಮಕ್ಕಳು, ಡಾಕ್ಟರ್ಸ್ ತಂದೆ ಮಕ್ಕಳು. ನೋಬೆಲ್ ನೋಡಿ 1930 ನೋಬೆಲ್ ತಗೊಂಡ್ಮೇಲೆ ಮತ್ತೆ ನೋಬೆಲ್ ಹತ್ತಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ನಮ್ಮ ಕೇರಲ್ಲಿ. ನಾವು ಇದಾಗ್ಬಿಡ್ತಾರ ಅವ್ರು. ಆಮೇಲೆ ಅವ್ರಿಗೆ ಮಾಡ್ಲೇಬೇಕಾಗುತ್ತೆ. ಅವ್ರಿಗೆ ಮಾಡಕ್ ಆಗ್ದ ಅಂದ್ರೆ ಅವಾಗ ಅವ್ರಿಗೆ ಫ್ಯಾಮಿಲಿ ಟೈಮ್ ಕೊಡೋಕೆ ಆಗೋದಿಲ್ಲ. ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾನು ಯಾರನ್ನ ಕರಿಬೇಕು ಅಂತ ಭಾಳ ಆಲೋಚನೆ ಮಾಡಿ ಸಾಹಿತಿಗಳನ್ನ ಕರಿಬೇಕಾ ಅಥವಾ ವಿಜ್ಞಾನಿಗಳನ್ನ ಕರಿಬೇಕಾ, ವಿಜ್ಞಾನದಲ್ಲಿ ವಹಿಸೋದಕ್ಕೆ ನಾನು ಮೊದಲು SN ಹೆಗ್ಡೆಯವ್ರಿಗೆ ಹೇಳಿದ್ದೆ. ಅವರು ಪ್ರೊಫೆಸರ್ ರಾಮೇಗೌಡರನ್ನ ನಾನು ಕೇಳ್ಕೊಂಡೆ, ನೀವು ಈ ಕೊನೆಗಳು ಫಿಸಿಕ್ಸ್ ನಾನು ಪಾಠ ಮಾಡಿ ಉನ್ನತ ಶಿಕ್ಷಣವನ್ನು ನಾನು ಭೌತ ವಿಜ್ಞಾನ ಮಾಡಬೇಕು. ಅದರಲ್ಲಿ ನಾನು ಪಾಠ ಮಾಡುವಾಗ ಅನೇಕ ಸಂಗತಿಗಳು, ಉದಾಹರಣೆಗೆ ಈಗ ಎಲೆಕ್ಟ್ರಾನ್ ಡಿಸ್ಕವರಿ ಆಗ್ಬೋದು. ವಿಶ್ವವಿದ್ಯಾಲಯದ ಕುಲಪತಿಗಳು ಸ್ನೇಹಿತರು ಹೌದು. ಫೋನಲ್ಲಿ ಕರೆದಾಗ ತಕ್ಷಣ ಒಪ್ಕೊಂಡ್ಬಿಟ್ಟೆ. ಆಮೇಲೆ ಅವ್ರು ಮಾತನಾಡ್ತಾ ನನ್ನ ಬಗ್ಗೆ ರಸಾಯನಶಾಸ್ತ್ರ ವಿಜ್ಞಾನಿ ಬಗ್ಗೆ ಮಾತು ಹೇಳಿರೋದು ತುಂಬ ಮನಸ್ಸಿಗೆ ಪ್ರತಿಯೊಂದು ಪದನೂ ಹಿಡಿಯಿತು. ಅದನ್ನು ನಿಲ್ಲಿಸಿರುವ 14 ವಿಜ್ಞಾನಿಗಳು ಮಾಡಿರುವ ಸಂಶೋಧನೆಗಳನ್ನು ಪ್ರಜ್ಞಾಪೂರ್ವಕವಾಗಿ ಪರಮಾರ್ಥಿಸಿ ಅವರ ಕೆನೆ ಭಾಗವನ್ನು ಮಾತ್ರ ಓದುಗರಿಗೆ ಎತ್ತಿದ್ದಾರೆ. ಎಲ್ಲ ಕಡೆಯೂ ವಿಜ್ಞಾನಿಗಳಿಗೆ ಬಾಲ್ಯದಲ್ಲಿ ದೊರೆತ ತಂದೆ ತಾಯಿಯರ ವಾತ್ಸಲ್ಯ, ಅವರುಗಳು ಬೆಳೆದ ಪರಿಸರ, ಇವುಗಳ ಮಾಹಿತಿಯನ್ನು ಅನೇಕ ಮೂಲಗಳಿಂದ ಪರಿಶ್ರಮ ಪಟ್ಟು ಸಂಗ್ರಹಿಸಿ ತುಲನಾತ್ಮಕವಾಗಿ ವಿಶ್ಲೇಷಿಸಿ ತಾವು ಪೀಠಿಕೆಯಲ್ಲಿ ಮುಂದಿಟ್ಟ ಒಂದು ಮಾನವಾಗಿ ಪರಿಗಣಿಸಿ ಅಂಥವರ ಜೀವನ ರೂಪುಗೊಳ್ಳುವುದರಲ್ಲಿ ವಂಶವಾಹಿ ಸಂವರ್ಧನೆ ಮತ್ತು ಪರಿಸರಗಳು ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಓದುಗರಿಗೆ ಮನಮುಟ್ಟುವಂತೆ ಪುಸ್ತಕ ಬರೆದಿರುವ ಪ್ರಾಧ್ಯಾಪಕ ವೆಂಕಟರಾಮಯ್ಯರು